ನಮಸ್ತೆ. ನಮ್ಮ ಕುಟುಂಬ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ನಿಮ್ಗೆ ಇವತ್ತಿನ ತಮ್ನೇಲು ಟೈಟಲು ನೋಡಿದ ತಕ್ಷಣ ಕೆಲವೊಬ್ಬರಿಗೆ ಗೊತ್ತಾಗಿರುತ್ತೆ, ಇನ್ನು ಕೆಲವೊಬ್ಬರಿಗೆ ಏನಪ್ಪಾ ಇದು ಅಂತ ಕ್ವಶನ್ ಮಾರ್ಕ್ ಇರುತ್ತೆ. ತುಂಬಾ ಜನ ಇದ್ರ ಬಗ್ಗೆ ತಿಳಿದಿರಾ ಸುಮ್ಮನೆ ಆ ದೇವಸ್ಥಾನಕ್ಕೆ ಹೋಗಿ ಈ ಹಾಸ್ಪಿಟಲ್ಗೆ ಹೋಗಿ ಖರ್ಚು ಮಾಡ್ಕೋತಾ ಇರ್ತೀರಾ. ಇವತ್ತು ಸಿಂಪಲ್ ಆಗಿ ಮನೆಯಲ್ಲೇ ನಿಮ್ಮ ಆರಾ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಯಾವ ರೀತಿ ಏನು ಅನ್ನೋದನ್ನ ವಿಡಿಯೋದಲ್ಲಿ ಹೇಳ್ತೀನಿ. ದಯವಿಟ್ಟು ನೋಡ್ತಾ ಹೋಗಿ. ಅಂಡ್ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂತಂದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಪ್ರೀತಿಯ ಕನ್ನಡತಿಗೆ ನಿಮ್ಮ ಈ ಪ್ರೀತಿಯ ಸಪೋರ್ಟ್ ಇದೇ ತರ ಇರ್ಲಿ. ಅಂಡ್ ನಾನೇನ್ ಸುಮ್ನೆ ಕೇಳ್ತಾ ಇಲ್ಲಪ್ಪ ಸಪೋರ್ಟು, ನಾನು ಅಷ್ಟು ಒಳ್ಳೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದೀನಿ. ಸೊ ದಟ್ ಇಷ್ಟ ಆಗೋರು ಸಬ್ಸ್ಕ್ರೈಬ್ ಆಗೇ ಆಗ್ತೀರಾ, ಐ ನೋ ದಟ್. ಬಟ್ ಇನ್ನೂ ಕೆಲವೊಬ್ರಿಗೆ ಒಂಥರ ಈಗೋ ಇರುತ್ತೆ ಗೊತ್ತಾ, ಅವ್ರು ಕೇಳೇ ಇಲ್ಲ ನಾವ್ ಯಾಕೆ ಸಬ್ಸ್ಕ್ರೈಬ್ ಆಗ್ಬೇಕು ಅಂತ. ಸೊ ನನ್ಗೇನು ಈಗೋ ಇಲ್ಲ ಗುರು. ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತಂದ್ರೆ ನಾನು ಖಂಡಿತವಾಗ್ಲೂ ಒಳ್ಳೊಳ್ಳೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಸೊ ಇವತ್ತು ಅದೇ ತರದ ಒಂದು ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬಹಳಷ್ಟು ದಿನಗಳಿಂದ ನನಗೆ ಈ ಒಂದು ಕ್ವಶನ್ DM ಅಲ್ಲಿ ಬರ್ತಾನೆ ಇತ್ತು. ಒಂದ್ಸತಿ ಅಲ್ಲ, 2 ಸತಿ ಅಲ್ಲ, ತುಂಬಾ ಸಲಿ. ಸೊ ಫೈನಲಿ ಇವತ್ತು ಇದ್ರ ಬಗ್ಗೆ ವಿಡಿಯೋ ಮಾಡ್ಲೇಬೇಕು ಅಂತ ಹೇಳಿ, ಆಕ್ಚುಲಿ ಇವತ್ತು ಮಂಗಳವಾರ. ನಾನು ಮೊನ್ನೆ ನವರಾತ್ರಿ ಏನ್ ಹೋಯ್ತಲ್ಲ, ವಾರಾಹಿ ನವರಾತ್ರ ಇನ್ನೂ ಇದೆ. ಸೊ ವಾರಾಹಿ ಅಮ್ಮನವರ ನವರಾತ್ರಿಗಳನ್ನ ಮಾಡಕ್ ಆಗ್ಲಿಲ್ಲ ಅಂತ ಬೇಜಾರಲ್ಲಿ ಇವತ್ತು ಆ ತಾಯಿಗೋಸ್ಕರ ಅಂತ ಹೇಳಿ ಮನೆಯಲ್ಲಿ ಪೂಜೆಯನ್ನ ಮಾಡಿ ದೀಪ ಹಚ್ಚಿ ನೈವೇದ್ಯಕ್ಕೆ ಇವತ್ತು ಏನ್ ಮಾಡಿದ್ದೆ ಆ ವಿಡಿಯೋದಲ್ಲಿ ನೀವು ನೋಡ್ಲೇಬೇಕು, ಓಕೆನಾ. ಸೊ ಈ ವಿಡಿಯೋನೇ ಮೊದಲು ಬರುತ್ತೆ. ಸೊ ಈ ವಿಡಿಯೋ ಆದ್ಮೇಲೆ ಪೂಜಾ ವಿಡಿಯೋ ಬರುತ್ತೆ. ಅಂಡ್ ಖಂಡಿತವಾಗ್ಲೂ ಎಷ್ಟೋ ಜನಕ್ಕೆ ಈ ರೀತಿ ಒಂದು ತಪ್ಪು ಕಲ್ಪನೆ ಅಂದ್ರೆ ಭ್ರಮೆ, ತಪ್ಪು ಕಲ್ಪನೆ ಇವು ಇರುತ್ತೆ. ಎಕ್ಸ್ಪೆಷಲಿ ದೇವರ ವಿಚಾರದಲ್ಲಿ, ಪೂಜೆ ವಿಚಾರದಲ್ಲಿ. ಓಕೆ, ಎಷ್ಟೊಂದು ಜನ ನಾವು ಸಾಮಾನ್ಯವಾಗಿ ಹೇಳ್ತಾ ಇರ್ತೀವಿ, ಪರರನ್ನ ಮೆಚ್ಚಿಸುವ ಚಿಂತೆ ಬಿಡು, ಪರಮಾತ್ಮನನ್ನ ಮೆಚ್ಚಿಸುವ ದಾರಿಯನ್ನ ಕಾಣು ಅಂತ. ಎಲ್ರು ಪರಮಾತ್ಮ ಅಂದ್ರೆ ದೇವ್ರಪ್ಪ, ದೇವ್ರು ಮೆಚ್ಕೊಂಡ್ರೆ ಸಾಕು ಅಂತ ಹೇಳಿನೇ ತಾನೇ ನೀವು ಪೂಜೆ ಮಾಡ್ತೀರಾ. ಅದು ದೊಡ್ಡ ತಪ್ಪು. ಮೊದ್ಲಿಗೆ ನಮ್ಮೊಳಗಿರುವಂತಹ ಪರಮಾತ್ಮನಿಗೆ ಅದು ಸರಿ ಅನ್ನಿಸ್ಬೇಕು. ನಿಮ್ಮೊಳಗಿರುವಂತಹ ಪರಮಾತ್ಮ ಇದು ಸರಿ ಅಂತ ಅನ್ಸಿದ್ರೆ ಆ ಭಕ್ತಿ ನಿಮ್ಮ ದೇವರಿಗೆ ಖಂಡಿತವಾಗ್ಲೂ ತಲುಪುತ್ತೆ. ಇವತ್ತು ಆರ, ಎಷ್ಟೋ ಜನಕ್ಕೆ ಆರ ಅಂದ್ರೆ ಏನು, ಆರ ಅಂದ್ರೆ ಏನಪ್ಪ ಅಂತ ಹೇಳ್ತಾರೆ ಸಿಂಪಲ್ ಆಗಿ. ಯಾಕಂದ್ರೆ ನಾನು ರೇಖಿ ಭಾಷೆಯಲ್ಲಿ ಹೇಳಿದ್ರೆ ಎಷ್ಟೋ ಜನಕ್ಕೆ ಅರ್ಥ ಆಗೋದಿಲ್ಲ. ಸಾಮಾನ್ಯ ಭಾಷೆಯಲ್ಲಿ ನಿಮಗೆ ಅರ್ಥ ಮಾಡುವಂತಹ ಪ್ರಯತ್ನವನ್ನ ನಾನು ಪಡ್ತೀನಿ. ಸೊ ಆರ ಅಂತ ಅಂದ್ರೆ ನಮ್ಮ ದೇಹದಲ್ಲಿರುವಂತಹ ಪರಮಾತ್ಮನನ್ನ ಸಿಂಪಲ್ ಆಗಿ ನಾವು ಹೇಳೋದಾದ್ರೆ ಪರಮಾತ್ಮನನ್ನ ಆರ ಅಂತೀವಿ. ಸೊ ನಮ್ಮಲ್ಲಿರುವಂತಹ ಆರ ಎಷ್ಟು ಸ್ಟ್ರಾಂಗ್ ಆಗಿದ್ರೆ ಅಷ್ಟು ನೀವು ಸ್ಟ್ರಾಂಗ್ ಆಗಿರ್ತೀರಾ. ನಿಮ್ಮಲ್ಲಿ ಆ ಪಾಸಿಟಿವ್ ಎನರ್ಜಿನ ಅಟ್ರಾಕ್ಟ್ ಮಾಡೋ ಶಕ್ತಿ ಇರುತ್ತೆ ಅಂತ ಹೇಳಿ. ಮತ್ತೆ ಹೇಗಪ್ಪ ತಿಳ್ಕೊಳ್ಳೋದು ನಮ್ಮಲ್ಲಿರುವಂತಹ ಆರ ಸ್ಟ್ರಾಂಗ್ ಆಗಿದೆ ಅಂತ ಹೇಳಿ? ಕ್ವಶನ್ ಬಂತಲ್ವಾ? ಅದಕ್ಕೂ ಆನ್ಸರ್ ನಾನು ಈ ವಿಡಿಯೋದಲ್ಲೇನೆ ಹೇಳ್ತೀನಿ. ಮೊದಲನೇದಾಗಿ ನೀವೇನಾದ್ರೂ ದೇವರ ಪೂಜೆ, ನಾನು ಎಷ್ಟೊಂದು ಜನರ ಮನೆಗಳಲ್ಲಿ ನೋಡಿರ್ತೀನಿ, ಅದು ಅವರವರ ಶಕ್ತಿ ಅನುಸಾರ ಆಯ್ತಾ. ಅವ್ರು ಮಾಡಿದ್ರು ಅಂತ ಹೇಳಿ ನಾನ್ ಮಾಡ್ಬೇಕು, ನಾನು ಅದೇ ತರ ಮಾಡ್ಬೇಕು ಅನ್ನೋದು ಸ್ವಾರ್ಥ ಆಗತ್ತೆ, ದುರಹಂಕಾರ ಆಗತ್ತೆ. ಅವ್ರು ಹಾಗೆ ಮಾಡಿದ್ರ ನನ್ನ ಕೈಲಾದಷ್ಟು ನಾವು ಮಾಡೋಣ. ಈಗಂತೂ ಕ್ರಮೇಣವಾಗಿ ನಮ್ಗೆ ಹೆಂಗ್ ಆಗ್ಬಿಟ್ಟಿದೆ ಅಂದ್ರೆ, ಇವ್ರ ಮನೇಲಿ ಬೆಳ್ಳಿ ಮುಖವಾಡ ಇಟ್ಟು ಪೂಜೆ ಮಾಡಿದಾರಾ, ನಮ್ಮ ಮನೇಲಿ ಬಂಗಾರದ ತಗೊಳ್ಳೋಣ, ಕಾಂಪಿಟೇಷನ್ ಅಲ್ಲೇ ಈ ಪೂಜೆಗಳು ನಡೀತಾ ಇದೆ ವಿನಃ ಶ್ರದ್ಧಾ ಭಕ್ತಿ ಆ ತಾಯಿಗೇನೋ ನಮ್ ಕೈಲಾದಷ್ಟು ಮಾಡೋಣ ಅಲ್ವೇ ಅಲ್ಲ. ಈಗ ಅದೇ ತರ ಮಾರ್ಕೆಟ್ ಅಲ್ಲೂ ಸಹ ಅದೇ ತರ ವೆರೈಟಿ ಆದಂತಹ ಮುಖವಾಡಗಳು. ಮೊದ್ಲೆಲ್ಲ ಕೈಯೆಲ್ಲ ಅಲಂಕಾರ ಮಾಡ್ತಾ ಇದ್ರು, ಅಂದ್ರೆ ಮುಖವಾಡ ಇರ್ಲಿಲ್ಲ, ತೆಂಗಿನಕಾಯಿಗೆನೆ ಮೂಗು ಕಣ್ಣು ಎಲ್ಲ ಬರ್ದು ರೆಡಿ ಮಾಡೋರು. ಬಟ್ ಈಗ ಎಲ್ಲವೂ ಮುಖವಾಡ ಬಂದು ಆ ವರಮಹಾಲಕ್ಷ್ಮಿ ಹಬ್ಬ ಒಂದ್ ರೀತಿ ಹೆಂಗ್ ಆಗ್ಬಿಟ್ಟಿದೆ, ತೋರ್ಪಡಿಕೆಗೆ ಮಾಡುವಂತಹ ಹಬ್ಬ ಆಗ್ಬಿಟ್ಟಿದೆ. ಸೊ ಇದಕ್ಕೂ ಏನಪ್ಪಾ ಕನೆಕ್ಷನ್ ಹೇಳ್ತೀನಿ. ಯಾಕಂತಂದ್ರೆ ನಾವು ಮಾತಾಡ್ತಾ ಇರೋದು ನಮ್ಮ ಒಳಗಿರುವಂತಹ ಆರ, ಅಂದ್ರೆ ನಮ್ಮ ಒಳಗಿರುವಂತಹ ಆ ಪರಮಾತ್ಮನ ಬಗ್ಗೆ. ಇದ್ರ ಬಗ್ಗೆ ಮಾತಾಡಿದ್ರೆ ತುಂಬಾನೇ ಕಡಿಮೆ ಆಗತ್ತೆ. ನಾನು ಜನರಲಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತೀನಿ, ಓಕೆ. ನಮ್ಮಲ್ಲಿರುವಂತಹ ಆರ ಸ್ಟ್ರಾಂಗ್ ಆಗಿದೆ ಅಂತ ಹೇಗ್ ತಿಳ್ಕೊಳ್ಳೋದು? ಅದಕ್ಕೆ ನಿಮ್ಗೆ 5 ಉದಾಹರಣೆಗಳನ್ನ ನಾನಿವತ್ತು ಹೇಳ್ತೀನಿ. ಈ 5 ಉದಾಹರಣೆಗಳು ನಿಮ್ಮಲ್ಲಿದೆ,
ನಿಮಗೂ ಆ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಅಂದ್ರೆ ಖಂಡಿತವಾಗ್ಲೂ ನೀವ್ ಅನ್ಕೊಳ್ಳಿ, ನಿಮ್ಮೊಳಗಿರುವಂತಹ ಆರ ತುಂಬಾನೇ ಸ್ಟ್ರಾಂಗ್ ಆಗಿದೆ. ನೀವು ಸ್ಟ್ರಾಂಗ್ ಆಗಿ ಯಾವುದೇ ಒಂದು ವಿಚಾರವನ್ನ ನಿಮ್ಗೋಸ್ಕರ ಆಗ್ಲಿ ಅಥವಾ ಬೇರೆಯವ್ರಿಗೋಸ್ಕರ ಆಗ್ಲಿ ಮ್ಯಾನಿಫೆಸ್ಟೇಷನ್ ಮಾಡಿದ್ರೆ 100% ಅದು ವರ್ಕ್ ಆಗುತ್ತೆ. ಮೊದಲನೇದಾಗಿ ನಮ್ಮಲ್ಲಿರುವಂತಹ ಆರ ತುಂಬಾನೇ ಸ್ಟ್ರಾಂಗ್ ಆಗಿದೆ ಅಂತ ತಿಳ್ಕೊಳ್ಳುವಂತಹ ಮೊದಲನೇ ಉದಾಹರಣೆ ಏನಪ್ಪಾ ಅಂತ ಅಂದ್ರೆ, ನಿಮ್ಮನ್ನ ನೋಡಿದ ತಕ್ಷಣ ಅನ್ನೋನ್ ಪರ್ಸನ್ಸ್ ಯಾರೇ ಆಗಿರ್ಲಿ ಸ್ಮೈಲ್ ಕೊಡ್ತಾರೆ, ನಿಮ್ಮನ್ನ ಮಾತಾಡ್ಸೋ ಪ್ರಯತ್ನ ಪಡ್ತಾರೆ. ಯಾಕೆ ಅಂತಂದ್ರೆ ನಿಮ್ಮೊಳಗಿರುವಂತಹ ಆರ ಆ ಪಾಸಿಟಿವಿಟಿನ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ. ಮೊದಲನೇದಾಗಿ ಅವ್ರು ಯಾರು ಅಂತಾನೂ ಗೊತ್ತಿರೋದಿಲ್ಲ, ಬಟ್ ಸುಮ್ನೆ ನಿಮ್ಮನ್ನ ನೋಡಿ ಸ್ಮೈಲ್ ಮಾಡ್ತಾರೆ, ನಿಮ್ಮ ಹತ್ರ ಮಾತಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಅದು ಅವ್ರುನು ಪಾಸಿಟಿವ್ ಇರೋ ವ್ಯಕ್ತಿಗಳೇ ನಿಮ್ಮ ಹತ್ರ ಬರೋಕ್ ಚಾನ್ಸ್ ಆಗತ್ತೆ. ನೆಗೆಟಿವ್ ಇರೋ ವ್ಯಕ್ತಿಗಳು ನಿಮ್ಮ ಹತ್ರ ಸುಳಿಯಕ್ಕೂ ಚಾನ್ಸ್ ಇರೋದಿಲ್ಲ. ಇನ್ನು ಎರಡನೇ ಉದಾಹರಣೆ ಬಂದ್ರೆ, ಎರಡನೇ ಎಕ್ಸಾಂಪಲ್ ಬಂತಂದ್ರೆ, ಚಿಕ್ಕ ಚಿಕ್ಕ ಮಕ್ಕಳು ನೋಡಿದೀರಾ ನೀವು? ಹೋದ ತಕ್ಷಣನೇ ಕೆಲವೊಬ್ರ ಹತ್ರ ಮಕ್ಳುಗಳು ಹೋಗೋದೇ ಇಲ್ಲ. ಅದೇ ಕೆಲವೊಬ್ರ ಹತ್ರ ನಾವು ಕರ್ದಿಲ್ಲ ಅಂದ್ರು ಅವು ನಮ್ಮ ಜುಟ್ಟು ಹಿಡಿಯೋದಾಗ್ಲಿ, ನಮ್ ಬಟ್ಟೆ ಹಿಡ್ಕೊಂಡು ಎಳಿಯೋದಾಗ್ಲಿ, ನನ್ನ ಎತ್ಕೋ ಎತ್ಕೋ ಅಂತ ಬರ್ತಾ ಇರುತ್ತೆ ಮುಂದೆಗಡೆ. ಯಾಕೆ ಅಂತ ಅಂದ್ರೆ ಆ ಮಕ್ಕಳಲ್ಲಿ ಇರುವಂತಹ ಪಾಸಿಟಿವಿಟಿ ಆರ ತುಂಬಾನೇ ಪಾಸಿಟಿವ್ ಇರುತ್ತೆ. ದೇವಸ್ಥಾನದಲ್ಲಿ ಎಷ್ಟು ಪವಿತ್ರತೆಯಾಗಿ ಇರುವಂತಹ ಪಾಸಿಟಿವ್ ವೈಬ್ ಸಿಗುತ್ತೋ, ಪುಟಾಣಿ ಮಕ್ಕಳಲ್ಲೂ ನಿಮಗೆ ಅಷ್ಟೇ ಪಾಸಿಟಿವ್ ಆರ ಇರುತ್ತೆ. ಆ ಮಕ್ಳು ನಿಮ್ಮ ಹತ್ರ ಬರ್ತಾ ಇದ್ದಾರೆ, ನಿಮ್ಮನ್ನ ಮುದ್ದು ಮಾಡಕ್ ಇಷ್ಟ ಪಡ್ತಾ ಇದ್ದಾರೆ ಅಂತ ಅಂದ್ರೆ ಅದನ್ನುವೇ ನಿಮ್ ಒಳಗಡೆಯುವಂತಹ ಆರ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ ಹೇಳಿ ಸೂಚಿಸುತ್ತೆ. ಇನ್ನು ಮೂರನೇದಾಗಿ ಮೂಕ ಪ್ರಾಣಿಗಳು. ಏನೋ ಗೊತ್ತಿಲ್ಲ, ನೀವು ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ರೆ ಹಸು ನಿಮ್ಮ ಹತ್ರ ಬರುತ್ತೆ, ನಾಯಿ ನಿಮ್ಮ ಹತ್ರ ಬರುತ್ತೆ, ಅದ್ ಏನೂ ಮಾಡೋದಿಲ್ಲ, ನಿಮ್ಮನ್ನ ಮುಟ್ಬೇಕು, ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಹೇಳಿ ಬರುತ್ತೆ. ಕೋಳಿಗಳು ಸಹ, ಎಕ್ಸ್ಪೆಷಲಿ ಹಸುಗಳು ಎಲ್ಲೂ ಇರೋದಿಲ್ಲ. ನೀವು ಆ ಕಡೆ ನೋಡಿ ಈ ಕಡೆ ನೋಡಿ ಎಲ್ಲೂ ಹಸು ಇರಲ್ಲ, ದಿಢೀರ್ ಅಂತ ನಿಮ್ ಹಿಂದೆ ಬಂದು ನಿಂತಿರುತ್ತೆ ಅಥವಾ ನಿಮ್ ಮುಂದೆ ಪ್ರತ್ಯಕ್ಷ ಆಗತ್ತೆ. ಸೊ ಇದೂನು ಒಂಥರ ಸೈನು, ಹೇಗಪ್ಪ ಅಂದ್ರೆ ನಿಮ್ಮಲ್ಲಿರುವಂತಹ ಆರ ತುಂಬಾನೇ ಸ್ಟ್ರಾಂಗ್ ಆಗಿದೆ ಅಂತ ಹೇಳಿ. ಇನ್ನು ನಾಲ್ಕನೇದಾಗಿ, ಕೆಲವೊಬ್ರು ಈ ನಿಮ್ ಮನೆಗೆ ಯಾರೋ ಬರ್ತಾರೆ, ಸೊ ಅವ್ರು ಏನಾದ್ರೂ ಸುಳ್ಳು ಹೇಳ್ತಾ ಇದಾರೆ, ಅವರಲ್ಲಿ ನಕಾರಾತ್ಮಕ ಶಕ್ತಿ ಜಾಸ್ತಿ ಇದೆ, ನಿಮ್ಮಲ್ಲಿರುವಂತಹ ಆರ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ ಅಂದ್ರೆ ಬಂದ ತಕ್ಷಣನೇ ಅವರು ನಿಮ್ಮ ಹತ್ರ ಕೂತು ಮಾತಾಡೋದಕ್ಕೆ ಆಗೋದಿಲ್ಲ. 2 ನಿಮಿಷ, ಸರಿ ನಂಗೆ ಕೆಲಸ ಇದೆ ಇರು ಬರ್ತೀನಿ ಅಂತ ಹೊರಟೋಗ್ತಾರೆ, ನಿಮ್ಮ ಹತ್ರ ಕೂತು ಮಾತಾಡೋದಿಲ್ಲ. ಅಲ್ಲಿಗೆ ನೀವು ಅನ್ಕೊಳ್ಳಿ, ಆ ವ್ಯಕ್ತಿಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿ ನನ್ನ ಹತ್ರ ಬರೋದಕ್ಕೆ ಬಿಡ್ತಾ ಇಲ್ಲ, ನಿಮ್ಮೊಳಗಿರುವಂತಹ ಆ ಪರಮಾತ್ಮ ಆರ ಅನ್ನೋದು ತುಂಬಾನೇ ಸ್ಟ್ರಾಂಗ್ ಆಗಿದೆ ಅಂತ. ಇನ್ನು ಕಟ್ಟಕಡೆಯದಾಗಿ 5ನೇ ಒಂದು ಉದಾಹರಣೆ ಏನಪ್ಪಾ ಅಂತಂದ್ರೆ ತುಂಬಾ ವಿಶೇಷ. ಇಷ್ಟು ನೀವು ಕೇಳಿಸ್ಕೊಂಡಿದಿರೋ ಇಲ್ವೋ ಗೊತ್ತಿಲ್ಲ, ಬಟ್ ಇದನ್ನಂತೂ ನೀವು ಕೇಳಿಸ್ಕೊಳ್ಳೇಬೇಕು. ಕೊನೆಯದಾಗಿ ನಮ್ಗೆ ಸೂಚಿಸುವಂತದ್ದು ದೇವರ ಪೂಜೆ. ದೇವ್ರೇ ನಿಮ್ ಜೊತೆ ಕನೆಕ್ಟ್ ಆಗಕ್ ಇಷ್ಟಪಡ್ತಾನೆ. ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ, ಈಗ ನೀವು ಪೂಜೆ ಮಾಡ್ತಾ ಇದ್ದೀರಾ, ಪೂಜೆ ಮಾಡ್ಬೇಕಾದ್ರೆ ಯಾವ್ದೋ ಮುತ್ತೈದೆಯವ್ರ ಮನೆಗ್ ಬರ್ತಾರೆ, ಅಥವಾ ಕರೆಕ್ಟ್ ಆಗಿ ಪೂಜೆ ಮಾಡೋ ಟೈಮ್ಗೆ ನಿಮ್ ಮನೆ ಮುಂದೆ ಹಸು ನಿಂತು ಸಗಣಿ ಹಾಕತ್ತೆ, ಅಥವಾ ಸಡನ್ ಆಗಿ ನಿಮ್ ಮನೇಲಿ ಯಾವ್ದೋ ಒಂದು ಪಕ್ಷಿ ಒಳಗಡೆ ಬರುತ್ತೆ, ಅಥವಾ ನಾಯಿಯ ಒಂದು ಆಗಮನ ಆಗ್ಬೋದು. ಈ ತರ ಸೂಚನೆಗಳು ಸಿಗುತ್ತೆ. ಎಕ್ಸ್ಪೆಷಲಿ ವೆನ್ ಎವರ್ ನೀವು ಪೂಜೆ ಮಾಡೋ ಟೈಮಿಗೆ ಈ ತರ ಸೂಚನೆ ಕಾಣಿಸುತ್ತೆ ಅಂತ ಅಂದ್ರೆ ಖಂಡಿತವಾಗ್ಲೂ ಅನ್ಕೊಳ್ಳಿ, ನಿಮ್ಮ ಹತ್ರ ಇರುವಂತಹ ಸ್ಟ್ರಾಂಗ್ ಆಹಾರ ತುಂಬಾನೇ ಸ್ಟ್ರಾಂಗ್ ಆಗಿದೆ. ನಿಮ್ಮಲ್ಲಿರುವಂತಹ ಪರಮಾತ್ಮ ನಿಜವಾಗ್ಲೂ ನಿಮ್ಮನ್ನ ಕೊನೆಯವರೆಗೂ ಯಶಸ್ವಿ ನಡೆಗೆ ಕರ್ಕೊಂಡು ಹೋಗುತ್ತೆ. ಆಮೇಲೆ ನಿಮ್ಮ ಒಳಗಡೆ ಇರುವಂತಹ ಪರಮಾತ್ಮ ಖುಷಿಯಾಗಿದ್ದಾನೆ ಅಂತ ಅಂದ್ರೆ ನಿಮಗೆ ಟೆನ್ಷನ್ಸ್ ಇರೋದಿಲ್ಲ, ಬೇಜಾರಿರೋದಿಲ್ಲ, ಒಂಥರ ಮನ್ಸಿಗೆ ಸಮಾಧಾನ ಇರತ್ತೆ. ಎಷ್ಟೊಂದು ಜನ ನಾನು ಕೇಳಿದ್ದಾರೆ ನನ್ನನ್ನೇ, ಅಂಡ್ ನಾನು ನೋಡಿದ್ದೀನಿ, ಪೂಜೆ ಮಾಡೋ ಟೈಮಿಗೆ ಅವರಿಗೆ ಬರ್ದೇ ಇರೋ ಶ್ಲೋಕಗಳೆಲ್ಲ ನೆನಪಾಗತ್ತೆ. ಯಾವುದೋ ಪೂಜೆ ಮಾಡ್ಬೇಕಾದ್ರೆ ಅವರ ಹಿಂದಿನ ಏನೋ ಒಂದು ಕರ್ಮ ಅವ್ರಿಗೆ ಸಡನ್ ಆಗಿ ನೆನಪಾಗತ್ತೆ. ಯಾಕೆ ಅಂತಂದ್ರೆ ನಿಮ್ಮ ಕರ್ಮಗಳನ್ನ ಕಳ್ಕೊಳಕ್ಕೆ ಭಗವಂತ ಒಂದು ದಾರಿಯನ್ನ ತೋರಿಸ್ತಾ ಇದ್ದಾನೆ ಅಂತ ಅರ್ಥ. ನೀವ್ ಆ ತಕ್ಷಣ ಬಂದ ತಕ್ಷಣ ಯಾವುದು ಏನು ಅಂತ ಕೂತ್ ಯೋಚನೆ ಮಾಡಿ ಅದನ್ನ ಸರಿಪಡಿಸ್ಕೊಂಡ್ರೆ ನಿಮ್ಮಲ್ಲಿ ಒಳ್ಳೆತನ ಜಾಸ್ತಿ ಆಗತ್ತೆ, ಕೆಟ್ಟತನ ಕಡಿಮೆ ಆಗತ್ತೆ, ಭಗವಂತನಲ್ಲಿ ಲೀನ ಆಗೋಕೆ ನಿಮಗೆ ಅವಕಾಶಗಳು ಸಿಗ್ತಾ ಇದೆ ಅಂತ ಹೇಳಿ ನಿಮ್ಮೊಳಗಿರುವಂತಹ ಪರಮಾತ್ಮ, ನಿಮ್ಮಲ್ಲಿರುವಂತಹ ಆರ ನಿಮಗೆ ಈ ರೀತಿಯಾದಂತಹ ವೈಬ್ಸ್ ಅನ್ನ ಕೊಡುತ್ತೆ. ಈಗ ನಾನು ಹೇಳಿದಂತ ಈ 5 ಎಕ್ಸ್ಪೀರಿಯನ್ಸ್ ನಿಮ್ಮಲ್ಲಾಗಿದ್ರೆ, ಈ 5ರಲ್ಲಿ ಒಂದಾದ್ರೂ ಆಗಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಸೊ ಅದ್ರ ಮುಖಾಂತರ ಇಷ್ಟು ಜನ ನನ್ನ ವಿಡಿಯೋಗೆ ಕನೆಕ್ಟ್ ಆಗಿದ್ದೀರಾ. ನೀವೆಲ್ರೂ
ಅಷ್ಟು ಪಾಸಿಟಿವ್ ವೈಬ್ಸ್ ಇರೋರು ನೀವೆಲ್ಲರೂ ನಿಮ್ಮಲ್ಲಿರುವಂತಹ ಆರನ ಇಷ್ಟೆಲ್ಲ ಸ್ಟ್ರಾಂಗ್ ಆಗಿ ಇಟ್ಕೊಂಡಿದ್ದೀರಾ ಅಂತ ನನ್ಗೂನು ಖುಷಿ ಆಗತ್ತೆ. ಯಾಕೆ ಅಂತಂದ್ರೆ ಯಾರು ಈ ವಿಚಾರಗಳನ್ನ ಹೇಳೋದಿಲ್ಲ. ಯಾಕೆ ಅಂತಂದ್ರೆ ಯಾರಲ್ಲಿ ಆರ ಸ್ಟ್ರಾಂಗ್ ಆಗಿರುತ್ತೋ ಅವರಿಗೆ ನಿಜವಾಗ್ಲೂ ಬೇರೆಯವರನ್ನ ಹೀಲ್ ಮಾಡೋ ಶಕ್ತಿ ಇದೆ. ತಿಳ್ಕೊಳ್ಳಿ ನೀವು. ಅಂದ್ರೆ ದೇವ್ರು ಬಂದಂಗೆ ಆ ತರ ಅಲ್ಲ. ನೀವು ಜಸ್ಟ್ ಯಾರೋ ಒಬ್ರಿಗೆ ನೋವು ಅಂತ ಬಂದು ಕುತ್ಕೊಂಡಾಗ ಅವರಿಗೆ ನಿಮ್ಮಲ್ಲಾಗುವಂತಹ ಶಕ್ತಿಯಿಂದ ಭಗವಂತನ ಪೂಜೆ ಮಾಡಿ ಒಂದ್ ಆರೈಕೆ ಕೊಡಿ ಅವರಿಗೆ. ಇಲ್ಲ ಎಲ್ಲ ಸರಿ ಹೋಗುತ್ತೆ ಬಿಡಿ ಅಂತ ಹೇಳಿ ಭಗವಂತನಿಗೆ ಬಂದು ಕೈ ಮುಗಿರಿ. ನಿಜವಾಗ್ಲೂ ಹೇಳ್ತೀನಿ, ಆ ವ್ಯಕ್ತಿ ಯಾರು ನಿಮ್ಮ ಹತ್ರ ಬಂದಿರ್ತಾರಲ್ಲ ಅವ್ರಿಗೆ ಹೀಲ್ ಆಗಿರುತ್ತೆ. ಇದು ನಮ್ಮಲ್ಲಿ ಹೀಲಿಂಗ್ ಪ್ರೋಸೆಸ್ ಅಂತ ಹೇಳಿ ಕರೀತಾರೆ. ಸೊ ಈ ತರ ನಿಮ್ಮಲ್ಲಿ ಇರುವಂತಹ ಪಾಸಿಟಿವಿಟಿನ ಆದಷ್ಟು ಒಳ್ಳೇದಕ್ಕೆ ಬಳಸ್ಕೊಳ್ಳಿ. ನಾನ್ ಚೆನ್ನಾಗಿದ್ರೆ ಸಾಕಪ್ಪ, ಯಾರಿಗೆ ಏನ್ ಮಾಡ್ಬೇಕು. ನಿಜ ನೀವು ನಂಬಲ್ಲ, ನಾನು ಇಲ್ಲಿವರೆಗೂ ಎಲ್ಲೂ ಹೇಳಿಲ್ಲ. ಎಷ್ಟೊಂದು ಜನ ನನಗೆ ಪರ್ಸ್ನಲಿ ಮೆಸೇಜ್ ಮಾಡಿ ಹೇಳ್ಕೊತಾರೆ ಅವ್ರ ಕಷ್ಟ ಈ ತರ ನನ್ ಕೈಲಾದಷ್ಟು ನಾನು ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಹೇಳ್ತೀನಿ. ಈ ತರ ಮಾಡಿ ನಿಮ್ಗೋಸ್ಕರ ನಾನು ರಾಯರ ಹತ್ರ ಬೇಡ್ಕೋತೀನಿ ಅಂತ ಹೇಳಿ. ಆವಾಗ ಭಗವಂತ ನಿಮ್ಮಿಂದ ಆ ವ್ಯಕ್ತಿಗೆ ಒಳ್ಳೇದ್ ಮಾಡ್ಸುತ್ತಾರೆ. ಸೊ ಆವಾಗ ಪುಣ್ಯ ನಿಮಗೆ ಬರುತ್ತೆ. ಸೊ ಎಷ್ಟೊಂದ್ ಜನ, ನಾನು ಅದನ್ನ ಹೇಳ್ಕೊಳಕ್ ಇಷ್ಟ ಪಡೋದಿಲ್ಲ, ಒಬ್ರು ಇಬ್ರು ಅಂತ ಅಲ್ಲ, ಎಷ್ಟೊಂದು ಜನರ ಜೀವನದಲ್ಲಿ ನಾನ್ ಮಾಡಿರೋ ಒಂದೇ ಪ್ರೇಯರ್, ನಾನ್ ಮಾಡಿರೋ ಒಂದೇ ಒಂದು ಧ್ಯಾನದಲ್ಲಿ ಅವ್ರಿಗಾಗತ್ತಾ ಇಲ್ವಾ ಅಂತ ಕೂತು ಹೇಳಿದ್ದಕ್ಕೇನೆ ಇವತ್ತಿಗೆ ಅವ್ರು ನನ್ನನ್ನ ನೆನೆಸ್ಕೊಂಡು ಅಷ್ಟು ಪ್ರೀತಿಯಿಂದ ಮೆಸೇಜ್ ಮಾಡ್ತಾರೆ. ಬಟ್ ನಾನು ಯಾವ್ದನ್ನು ಕ್ರೆಡಿಟ್ ತಗೊಳಲ್ಲ. ಅವ್ರಿಗೆ ವಾಪಸ್ ಏನಂತ ಮೆಸೇಜ್ ಮಾಡ್ತೀನಿ, ರಾಯರ ಆಶೀರ್ವಾದ ನಿಮ್ ಮೇಲೆ ಇರ್ಲಿ, ರಾಯರೇ ನಿಮ್ಗೆಲ್ಲಾ ಮಾಡಿದ್ದಾನೆ, ನಾನೊಂದು ಕ್ಷಣಿಕ ನಿಮ್ ಒಂದು ರಾಯಭಾರಿ ಅಷ್ಟೇನೆ. ರಾಯರಿಗೂ ನಿಮ್ಗೂನು ಒಂದು ರಾಯಭಾರಿಯಾಗಿ ನಾನು ಕೆಲಸ ಮಾಡಿದೀನಿ, ನನಗೆ ಈ ಕ್ರೆಡಿಟ್ ಬೇಡ, ದೇವ್ರಿಗೆ ಪೂಜೆ ಮಾಡಿ ಆ ರಾಯರಿಗೆ ಥ್ಯಾಂಕ್ಸ್ ಹೇಳಿ ಅಂತ ಹೇಳ್ತೀನಿ ನಾನು. ಹಾಗಂತ ನಾನು ಕೊಚ್ಕೋತಾ ಇದೀನಿ ಅಂತ ಖಂಡಿತವಾಗ್ಲೂ ಅನ್ಕೋಬೇಡಿ. ಎಷ್ಟೊಂದು ಜನ, ಈವನ್ ನಾನು ಲಾಸ್ಟ್ ಟೈಮ್ ಒಂದು ಮ್ಯಾನಿಫೆಸ್ಟೇಷನ್ ವಿಡಿಯೋ ಹಾಕಿದಾಗೂ ಹೇಳಿದೀನಿ, ನಾನು ನನ್ಗೋಸ್ಕರ ಅಲ್ಲ, ಈಗ ಯಾರಿಗೋ ಒಬ್ರಿಗೆ ನೆಸೆಸಿಟಿ ಇರೋರ್ಗೆ ನಾನು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಇವತ್ತು ಅವರು ಸಕ್ಸೀಡ್ ಆಗಿ ಅವರು ಎಷ್ಟು ಒಂಥರ ಪ್ರೀತಿ ಕೊಡ್ತಾರೆ ಅಂತಂದ್ರೆ, ಅವತ್ ನೀನ್ ಮಾಡಿದ ಮ್ಯಾನಿಫೆಸ್ಟೇಷನ್ ಇವತ್ ನೆಮ್ಮದಿಯಿಂದ ಇದೀನಿ ಭಾಗ್ಯ, ನನಗೆ ಯಾವುದೇ ತಲೆನೋವಿಲ್ಲ, ನಿಜವಾಗ್ಲೂ ನಿನ್ನನ್ನ ದಿನಕ್ಕೆ ಒಂದಲ್ಲ 2 ಸಲ ದೇವ್ರ ನೆನ್ಸ್ಕೊಂಡಾಗೆಲ್ಲ ನಿನ್ನ ನೆನ್ಸ್ಕೋತೀನಿ ಅಂತಾರೆ. ಸಾಯಿರಾಮ್ ಭಗವಂತ, ಆ ರಾಯರಿಗೆ ನಾನು ತಲುಪಿಸ್ತೀನಿ ಅದೆಲ್ಲವನ್ನು. ಈ ರೀತಿ ವಿಡಿಯೋಗಳು ಯಾರು ಹೇಳೋದಿಲ್ಲ. ಬಟ್ ಕೆಲವೊಬ್ರಿಗೆ ಅದು ಅರ್ಥನೂ ಆಗೋದಿಲ್ಲ. ಏನೋ ಮ್ಯಾನಿಫೆಸ್ಟೇಷನ್ ಅಂತೆ, ಏನೋ ಅಂತೆ, ಅದಂತೆ ಇದಂತೆ ಅಂತ ಇದೇ ಅಂತೆ ಕಂತೆಲೇ ಜೀವನ ಮಾಡ್ಬಿಡಿ ನೀವು. ಸಕ್ಸಸ್ ಆಗೋರು ಸಕ್ಸಸ್ ಹಾಕೊಂಡು ಹೋಗ್ತಾ ಇರ್ತಾರೆ. ಸೊ ಇದು ಇವತ್ತಿನ ಟಾಪಿಕ್ ವಿಡಿಯೋ ಆಗಿತ್ತು. ಹೋಪ್ ಇವತ್ತು ನಿಮ್ಮೆಲ್ರಿಗೂ ಈ ವಿಡಿಯೋ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳಿ ಭಾವಿಸ್ತಾ, ಎಲ್ರಿಗೂ ಆ ಪರಮಾತ್ಮ ಒಳ್ಳೇದ್ ಮಾಡ್ಲಿ. ಆದಷ್ಟು ನಿಮ್ಮಲ್ಲಿರುವಂತಹ ಆರನ ಕ್ಲೆನ್ಸ್ ಮಾಡ್ಕೊಳ್ಳಿ, ಆರನ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ. ಸೊ ನಿಮ್ಮ ಬಾಡಿ ಚೆನ್ನಾಗಿರ್ಬೇಕು, ನಿಮ್ಮ ಫೇಸ್ ಗ್ಲೋ ಆಗ್ಬೇಕು ಅಂತಂದ್ರೆ ನಿಮ್ಮೊಳಗಿರುವಂತಹ ಆರ ಸ್ಟ್ರಾಂಗ್ ಆಗ್ಬೇಕು. ನಿಮ್ಮಲ್ಲಿರುವಂತಹ ಆರ ಯಾವಾಗ ಸ್ಟ್ರಾಂಗ್ ಆಗುತ್ತೋ ನೀವು ಹೆಲ್ತಿಯಾಗಿ ನೋಡಕ್ಕೆ ಎಲ್ಲದಕ್ಕೂ ಪರ್ಫೆಕ್ಟ್ ಆಗಿ ರೆಡಿ ಆಗ್ತೀರಾ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ಎಲ್ರಿಗೂ ಇವತ್ತಿನ ವಿಡಿಯೋ ಸ್ವಲ್ಪ ಆದ್ರೂ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಭಾವಿಸ್ತಾ, ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡ್ತಾ ಇರಿ. ಈ ನಿಮ್ಮ ಪ್ರೀತಿಯ ಕನ್ನಡತಿಗೆ ಬ್ಲೆಸ್ ಮಾಡ್ತಾ ಇರಿ ಅಂತ ಹೇಳ್ತಾ, ನೆಕ್ಸ್ಟ್ ಆದಷ್ಟು ನಾನು ಹೊಸದೊಂದು ಮ್ಯಾನಿಫೆಸ್ಟೇಷನ್ ಟ್ರೈ ಮಾಡಿದೀನಿ. ಅದು ಇನ್ಸ್ಟೆಂಟ್ ಆಗಿ ನಿಮ್ಗೆ ರಿಸಲ್ಟ್ ಕೊಡುತ್ತೆ. ಬೇಕು ಅಂದ್ರೆ ಎಸ್ ಅಂತ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗ್ಗಳಲ್ಲಿ ನಾನು ಅದನ್ನ ಶೇರ್ ಮಾಡ್ತೀನಿ. Lots of love. Bye bye.